ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಬಾಸ್ ಟಿವಿಯ ಅಷ್ಟು ವೀಕ್ಷಕರಿಗೆ ನಿಮ್ಮ ರಾಮಾಚಾರಿ ಅಲಿಯಾಸ್ ಋತ್ವಿಕ್ ಕೃಪಾಕರಿಂದ ನಮಸ್ಕಾರಗಳು. ಇವತ್ತು ನಾವು ತುಮಕೂರಲ್ಲಿದ್ದೀವಿ. ತುಮಕೂರಲ್ಲಿ ಏನಕ್ಕಿದ್ದೀವಿ ಅಂದರೆ ರಾಮಾಚಾರಿ ಸೀರಿಯಲ್ ಸಂತೆ ನಡೀತಾ ಇದೆ. ಸೊ ಹಾಗಾಗಿ ಆ ಸಂತೆಗೆ ಭಾಗವಹಿಸೋಕ್ಕೆ ತುಮಕೂರು ಜನರನ್ನು ಮನೋರಂಜಿಸೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಸ್ಪೆಷಲ್ ನಮ್ಮ ಕಲರ್ಸ್ ಅವರು ಒಂದು ಸ್ಪೆಷಲ್ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಒಂದು ಲಕ್ಕಿ ಡಿಪ್ ಥರ ಮಾಡಿ ಒಬ್ರನ್ನ ಸೆಲೆಕ್ಟ್ ಮಾಡಿ ಅವ್ರ ಮನೆಗೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಈಗ ಮನೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ರಂಗೋಲಿ ಎಲ್ಲ ಹಾಕಿ ಫುಲ್ ಡೆಕೋರೇಟ್ ಮಾಡಿದ್ದಾರೆ ನೀಟಾಗಿ ನಮಗೆ ವೆಲ್ಕಮ್ ಮಾಡೋಕ್ಕೆ. ಇದಷ್ಟೇ ಅಲ್ಲ, ತುಮಕೂರಲ್ಲಿ ಒಂದು ದೊಡ್ಡ ಮೆರವಣಿಗೆನೇ ಮಾಡ್ಕೊಂಡ್ಬಂದ್ವಿ. ಜನರ ಪ್ರೀತಿ ಏನಿದೆ ನಿಜವಾಗ್ಲೂ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್. ತುಂಬ ಖುಷಿ ಆಗುತ್ತೆ. 3 ವರ್ಷ ಆಯಿತು ಸೀರಿಯಲ್ ಆಗಿ, ಬಟ್ ಈಗಲೂ ಅಷ್ಟೇ ಪ್ರೀತಿ ಕೊಡ್ತಾರೆ ಅಥವಾ ನಮ್ಮ ಪಾತ್ರಗಳು ಅವ್ರಿಗೆ ಇಷ್ಟ ಆಗಿದೆ ಅಂದರೆ ಅದು ತುಂಬ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ. ಬನ್ನಿ, ಒಳಗೆ ಬನ್ನಿ. ಸೊ ಹೀಗೆ ಒಂದೊಂದು ಮನೆಯಲ್ಲೂ ಅಷ್ಟು ಪ್ರೀತಿ ಸಿಗುತ್ತೆ ನಮಗೆ. ಅಂದರೆ ನಮ್ಮ ಪಾತ್ರಗಳನ್ನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ಆ ಪ್ರೀತಿನ ನೋಡೋಕ್ಕೆ ಅಥವಾ ಅದನ್ನು ಅನುಭವಿಸೋಕ್ಕೆ ಖುಷಿ ಆಗುತ್ತೆ. ಬನ್ನಿ, ಅವ್ರನ್ನ ತೋರಿಸ್ತೀನಿ ಬನ್ನಿ. ಸೊ ಈಗ ನಮ್ಮ ಅಷ್ಟು ಜನ ಆರ್ಟಿಸ್ಟ್ಸ್ ಇಲ್ಲೇ ಇದ್ದಾರೆ, ಎಲ್ಲ ತಿಂಡಿ ತಿಂತಾ ಇದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಬಟ್ ಹಾಗೆ ಒಂದಷ್ಟು ಫಾಸ್ಟಾಗಿ ಮಾತಾಡ್ಸೋಣ. ಮೊದಲು ನಮ್ಮ ಅತ್ತೆನ ಮಾತಾಡ್ಸೋಣ. ಜೈಲಲ್ಲಿ ಹೇಗೆ ಅನಿಸ್ತಾ ಇದೆ ಅತ್ತೆ? ಜೈಲಲ್ಲಿ ಒಬ್ಳೇ ಇದ್ದೇನೆ, ಒಬ್ಬಂಟಿ ಆಗ್ಬಿಟ್ಟಿದ್ದೇನೆ. ನನ್ನ ಮಗಳು ನನ್ನನ್ನ ಬೇಬಿ 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 ಅಂತ ಹೇಳಿದ್ರೆ ಬೇಬಿ ನನ್ನ ನೋಡ್ಲಿಕ್ಕೆ ಬರ್ತಾ ಇಲ್ಲ, ಆಯ್ತಾ. ಬಟ್ ವೆಯ್ಟ್ ಮಾಡ್ತಾ ಇದ್ದೇನೆ. ಇವತ್ತು ತುಮಕೂರಿಗೆ ನಮ್ಮ ಇಡೀ ರಾಮಚಾರಿ ತಂಡ ತುಮಕೂರಿಗೆ ಬಂದಿದ್ದೇವೆ. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಕೇಕ್ ಕಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮನೆಯವರಿಗೆ, ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ರಿ. ಆ್ಯಂಡ್ ಥ್ಯಾಂಕ್ ಯು ರಾಮಚಾರಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೇಬಿ ರಾಮಚಾಮಿ. ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ, ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನೆಕ್ಸ್ಟು ನನ್ನ ತಾಯಿ, ಅಂದರೆ ಅವ್ರ ನಿಜವಾದ ಜೀವನದಲ್ಲೂ ಒಂಥರ ತಾಯಿ ಥರನೇ ಆಗ್ಬಿಟ್ಟಿದ್ದಾರೆ, ಅಂಜಲಿ ಅವರು. ಸೊ ಹಾಗಾಗಿ ಅವ್ರನ್ನ ಮಾತಾಡ್ಸೋಣ. ರಾಮಾಚಾರಿ ಅಂದರೆ ಏನು ಮಮ್ಮಿ? ರಾಮಾಚಾರಿ ಎಕ್ಸ್ಪೀರಿಯನ್ಸ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ರಾಮಾಚಾರಿ ಅನ್ನೋ ಹೆಸರಿದೆಯಲ್ಲ, ಅದು ಇವತ್ತಿಂದು ನೆನ್ನೆದಲ್ಲ. ಎಷ್ಟೋ ವರ್ಷಗಳಿಂದ ವಿಷ್ಣು ಸರ್ ಮಾಡಿದ ದಿನಗಳಿಂದ ಆ ಹೆಸರು ನಿರಂತರವಾಗಿ ನಡ್ಕೊಂಡ್ಬಂದಿದೆ. ಆ ಥರ ಸೀರಿಯಲಲ್ಲಿ ಆ ಹೆಸರಿರುವಂಥ ಸೀರಿಯಲ್ ನಾವೆಲ್ಲ ಕಲಾವಿದರಾಗಿರೋದು ನಮ್ದು ಸೌಭಾಗ್ಯ ಅನಿಸುತ್ತೆ. ಬಟ್ ಇವತ್ತು ತುಂಬ ಖುಷಿ ಆಗ್ತಾರೆ ಅಂತಂದರೆ, ನಮ್ಮನ್ನು ಪ್ರೀತಿ ಮಾಡೋಕ್ಕೆ ನಮ್ಮ ಮನೆಯವರು, ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ಬೇಕಾದಷ್ಟು ಇರ್ತಾರೆ. ಅವ್ರಿಗೆಲ್ಲರಿಗಿಂತ ಜಾಸ್ತಿ ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೆ ಅಂದರೆ ನಮ್ಮ ಅಭಿಮಾನಿಗಳು. ಆ ಥರ ಒಂದು ಅಭಿಮಾನಿ ಮನೆಗೆ ಇವತ್ತು ಬಂದಿದ್ದೀವಿ. ಅವ್ರಿಗೆ ರಾಮಾಚಾರಿ ಸೀರಿಯಲ್ ಅಂದರೆ ತುಂಬ ಇಷ್ಟ ಅಂತೆ. ಅವರು ನಮ್ಮನ್ನು ನಡೆಸ್ಕೊಂಡ ರೀತಿ, ಆ ಕೇಕ್ ಕಟ್ ಮಾಡಿದ್ದು, ಮನೆ ಒಳಗೆ ಕರೆಯುವಾಗೆಲ್ಲ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಇಟ್ಟು ಕರೆದಿದ್ದ ರೀತಿ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ಏನನ್ನ ನಾವು ಗಳಿಸಿದೀವಿ ಅಂತ ಏನಾದರೂ ಯಾರಾದರೂ ಕೇಳಿದ್ರೆ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇದ್ರು ಅಭಿಮಾನಿ ದೇವರುಗಳಂತ. ಸೊ ಇವರೆಲ್ಲ ನಿಜವಾಗ್ಲೂ ಇವರನ್ನ ಗಳಿಸಿದೀವಲ್ಲ, ನಾವು ಅದೃಷ್ಟವಂತರು ಅನ್ಸುತ್ತೆ. ರಾಮಾಚಾರಿ ಸೀರಿಯಲಲ್ಲಿ ಎಷ್ಟೋ ವರ್ಷಗಳ ನಂತರ ಇಷ್ಟು ಒಂದು ಒಳ್ಳೆ ಪಾತ್ರನ ನನಗೆ ರಾಮ್ಜಿ ಸರ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ಬೇಕು. ಕಲರ್ಸ್ ಕನ್ನಡದಲ್ಲಿ ಆ ಚಾನಲ್ ನನಗೆ ಮತ್ತೆ ವಾಪಸ್ ಬಂದ ತಕ್ಷಣ ಅವಕಾಶ ಸಿಕ್ತು ಆ್ಯಕ್ಟ್ ಮಾಡೋಕ್ಕೆ. ಆಮೇಲೆ ಎಷ್ಟು ಒಳ್ಳೆ ಕಲಾವಿದರು ಅಂದರೆ ಇವರೆಲ್ಲ ನನಗೆ, ನಾನು ಅವ್ರು ಅಭಿನಯಿಸ್ತಾ ಇದ್ರೆ ರಾಮಾಚಾರಿ ಆಗಲಿ, ಚಾರು ಆಗಲಿ, ಇವರೆಲ್ಲ ನೋಡ್ತಾ ಇದ್ರೆ ಇವರೆಲ್ಲ ಇವತ್ತು ನೆನ್ನೆ ಅಭಿನಯಿಸಿದ್ದಾರೆ. ಎಷ್ಟೋ ದಿನಗಳ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ನಂಗೆ ರಾಮಾಚಾರಿ ನೋಡಿದಾಗ ಎಷ್ಟೋ ಸರಿ ನಾನು ಹೇಳ್ತಾ ಇರ್ತೀನಿ, ನಿನ್ನಲ್ಲಿ ಒಂದು ವಿಷ್ಣುವರ್ಧನ್ ನೋಡೋಕೆ ನಾನು ತುಂಬ ಇಷ್ಟಪಡ್ತೀನಿ ಅಂತ ಯಾವಾಗಲೂ ರಾಮಾಚಾರಿಗೆ ಹೇಳ್ತೀನಿ. ಕಂದ, ನೀನು ಯಾವಾಗಲೂ ಕನ್ನಡ ಇಂಡಸ್ಟ್ರಿಗೆ ಒಂದು ವಿಷ್ಣುವರ್ಧನ್ ಆಗಬೇಕು ನೀನು. ಯಾಕಂದರೆ ಅವನು ಭಾಷೆ ಆಗಲಿ, ಅವನು ಅಭಿನಯಿಸೋದಾಗ್ಲಿ, ಅವನ ತಾಳ್ಮೆ, ಅವನು ನಡ್ಕೊಳ್ಳೋದು, ಆಮೇಲೆ ಅವನು ಕೊಟ್ಟಿದ್ದ ಕೆಲಸನ ಸುಮ್ಮನೆ ಇವಾಗ ಒಂದು ಟೈಮ್ ಪಾಸ್ ಥರ ಮಾಡ್ತಿಲ್ಲ. ಅವನು ವಿಷ್ಣು ಸರ್ ಜೊತೆಲಿ ನಾನು ಅಭಿನಯಿಸಿರೋದ್ರಿಂದ ನನಗೆ ಗೊತ್ತು. ಅದಕ್ಕೆ ಇವನಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀನೊಂದು ವಿಷ್ಣುವರ್ಧನ್ ಆಗಬೇಕು ಕನ್ನಡ ಇಂಡಸ್ಟ್ರಿಗೆ ಅಂತ. ಅಷ್ಟು ಒಳ್ಳೆ ಕಲಾವಿದ. ನಮ್ಮ ಚಾರು ಆಗಲಿ, ಇವಾಗ ಇವರೆಲ್ಲ ಮೊದಲನೇ ಸೀರಿಯಲ್ ಅಂತ ನನಗೆ ಯಾವತ್ತೂ ಅವ್ರ ಜೊತೆಲಿ ಆ್ಯಕ್ಟ್ ಮಾಡುವಾಗ ಅನಿಸೇ ಇಲ್ಲ. ಅಷ್ಟು ಒಳ್ಳೆ ಕಲಾವಿದರವರೆಲ್ಲ. ನನಗೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಕಲರ್ಸ್ಗೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ, ಥ್ಯಾಂಕ್ಸ್ ಹೇಳ್ತೀವಿ. ಕಲರ್ಸ್ ಕನ್ನಡದಲ್ಲಿ 3 ವರ್ಷದಿಂದ ಇಷ್ಟು ದೊಡ್ಡ ಮಟ್ಟಕ್ಕಿದೆ ಈ ಸೀರಿಯಲ್ಲು. ಇವತ್ತು ಸೀರಿಯಲ್ಸ್ ಅಂತೆ ಮತ್ತೆ 2ನೇ ಸಾರಿ ನಾವು ಮಾಡ್ತಾ ಇದೀವಿ ಅಂದರೆ ನಮ್ಮ ಸೀರಿಯಲ್ ಯಾವ ಮಟ್ಟಕ್ಕಿದೆ ಅಂತ ನಮಗೆ ಖುಷಿ ಆಗುತ್ತೆ. ಕಲರ್ಸ್ ಕನ್ನಡ ನಾವು ಎಲ್ಲರೂ ಧನ್ಯವಾದನ ಹೇಳ್ತೀವಿ. ಖುಷಿ ಆಗುತ್ತೆ. ಎಲ್ಲ ತುಮಕೂರಿನ ಜನದ ಪ್ರೀತಿ ನೋಡ್ತಾ ಇದ್ರೆ ಇವತ್ತು ರ್ಯಾಲಿಗೆ ಬರಬೇಕಾದ್ರೆ ಕಲಾವಿದ್ರಿಗೆ ಮಾತ್ರನೇ ಅದೃಷ್ಟ ಇದೆ ಅನ್ಕೋತೀನಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಇದೇ ಥರ ಇರಲಿ. ಈ ಮಕ್ಕಳೆಲ್ಲ ಇನ್ನೂ ಇವಾಗ ಅವ್ರ ಜರ್ನಿನ ಶುರು ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಪ್ರೀತಿ ಅವ್ರ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಮ್ಮಿ. ಮುಂದೆ ನಮ್ಮ ಅಣ್ಣನ ಹೆಂಡತಿ ನಮ್ಮ ಅತ್ತಿಗೆನ ಮಾತಾಡ್ಸೋಣ. ಅತ್ತಿಗೆ, ದಯವಿಟ್ಟು ಹೇಳಿ, ನೀವೇ ಹೇಳಿ.
ಭಯ ಭಯ ಅದಕ್ಕೆ ಜೊತೆ ಮಾತಾಡಕ್ ಭಯ. ಫಸ್ಟ್ಲಿ ಬಾಸ್ ಟಿವಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಮ್ಮ ರಾಮಾಚಾರಿ ತಂಡ ತುಮಕೂರಿಗೆ ಬಂದಿದೀವಿ. ತುಂಬಾನೇ ಅದ್ಭುತವಾಗಿ ಸ್ವಾಗತ ಮಾಡಿದ್ರು. ಇಷ್ಟೊತ್ತು ರ್ಯಾಲಿ ಮುಗಿಸ್ಕೊಂಡ್ ಬಂದ್ವಿ. ತುಂಬಾ ಜನ ಕ್ರೌಡ್ ಇದ್ರು. ತುಂಬಾ ಎಲ್ಲ ಪಾಪ ಕೆಲಸ ಬಿಟ್ಟು ಹಾಯ್ ಮಾಡ್ತಾ ಇದ್ರು. ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಕಿಟಕಿಲೆಲ್ಲ ಹಾಯ್ ಮಾಡ್ತಾ ಇದ್ರು. ಸೊ ತುಂಬಾ ಪ್ರೀತಿ ತೋರಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ತುಮಕೂರು. ಸೊ ಇವತ್ತು ರಾಮಾಚಾರಿ ಸಂತೆ ಇದೆ ಸಂಜೆ 6 ಗಂಟೆಗೆ. ಸೊ ಫುಲ್ ಧೂಮ್ ಧಾಮ್ ಆಗಿ ಇವೆಂಟ್ ಮಾಡ್ಕೊಡ್ತೀವಿ. ಸೊ ದಯವಿಟ್ಟು ತುಮಕೂರು ಜನತೆಗೆ ಬನ್ನಿ, ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ಇದು ನಮ್ಮ 2ನೇ ಸಂತೆ. ತುಂಬಾ ಚೆನ್ನಾಗಿ, ಫಸ್ಟ್ ಸಂತೆದ್ದು ತುಂಬಾ ಚೆನ್ನಾಗಾಯ್ತು. ಇದು 2ನೇ ಸಂತೆ ತುಂಬಾ ಅದ್ಭುತವಾಗಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಸ್ಪೆಷಲಿ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ನಾನು ಮಧ್ಯದಲ್ಲಿ ಬಂದಿರೋದು, ಬಟ್ ನನ್ನನ್ನು ತುಂಬಾ ಚೆನ್ನಾಗಿ ಸ್ವೀಕರಿಸಿದ್ರು. ಹಾಗೆ ಕರ್ನಾಟಕ ಜನತೆ ಕೂಡ ನನ್ನ ತುಂಬಾ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಲಾಟ್ಸ್ ಆಫ್ ಲವ್. ಹಂಗೆ ಇಲ್ಲಿ ನಮ್ಮ ಹೊಸ ರುಕ್ಕು ಇದ್ದಾಳೆ. ಹಾಯ್ ರುಕ್ಕು, ಮಾತಾಡು. ಹಾಯ್, ಎಲ್ಲರಿಗೂ ನಮಸ್ತೆ. ಆ್ಯಕ್ಚುಲಿ ನಾನು ಬಂದು 1 ಮಂತ್ ಆಗಿದೆ ಅಷ್ಟಲ್ವಾ, ಒಂದೇ ತಿಂಗಳಾಗಿರೋದು. ಟೀಮ್ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟ್ ಆಗಿದೆ. ನಾನು ಫಸ್ಟ್ ಡೇ ಟೀಮಿಗೆ ಬಂದಾಗ ನಾನು ತಿಂಡಿಗೆ ಒಬ್ಬಳೇ ಹೋಗ್ಬೇಕಲ್ಲ, ಯಾರು ಗೊತ್ತಿಲ್ವಲ್ಲ ಅಂತ ನಾನು ತಿಂಡಿಗೆ ಹೋಗಿರ್ಲಿಲ್ಲ. ಜಾನಕಿ ಅಮ್ಮ ಅವರೇ ಮಾತಾಡಿ ಫಸ್ಟ್ ಡೇ ಬಂದಿದ್ದಾಳೆ ಹುಡುಗಿ, ನಾಚ್ಕೊಂತಿದ್ದಾಳೆ. ಪ್ಲೀಸ್ ಅಲ್ಲೇ ಒಂಚೂರು ತಿಂಡಿ ಕೊಟ್ಬಿಡಿ ಅಂತ ಪಾಪ ರೂಮ್ಗೆ ತಿಂಡಿ ಇಸ್ಕೊಟ್ರು. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ನಾನು ಫಸ್ಟ್ ಚಾರು ಜೊತೆ ಮತ್ತೆ ರಾಮಾಚಾರಿ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ನರ್ವಸ್ ಆಗಿದ್ದೆ. ಏನಕ್ಕಂದ್ರೆ ಇವ್ರು 3 ವರ್ಷದಿಂದ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಇವತ್ತು ಬಂದಿದ್ದೀನಿ, ಹೇಗಿರುತ್ತೋ ಏನೋ, ಹೆಂಗ್ ತಗೊಂಡರು, ಒಂದ್ 2 ಟೇಕ್ ಎಕ್ಸ್ಟ್ರಾ ತಗೊಂಡ್ರೆ ಎಲ್ಲಿ ಬೇಜಾರು ಮಾಡ್ಕೊಂತಾರೋ ಅಂತ. ಬಟ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು, ಎಲ್ಲ ಚೆನ್ನಾಗಿದೆ. ಮತ್ತೆ ಇವರು ತುಂಬಾ ಜೋರು ಪಾಪ, ಹಂಗೆ ಮನ್ಸು ತುಂಬಾ ಮೃದು. ತುಂಬಾ ಚೆನ್ನಾಗಿ ಬರ್ತಿದೆ. ತುಮಕೂರ್ಗೆ ಇವತ್ತು ಬೆಳಿಗ್ಗೆ ಐ ಥಿಂಕ್ 9:30ಗೆ ಬಂದಿದ್ದು. ಎಲ್ಲ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ, ಈ ರುಕ್ಕುನ ಹೀಗೆ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮುಂದೆ ನಮ್ಮ ಸೀರಿಯಲಲ್ಲಿ ನಮ್ಮ ಧರ್ಮಪತ್ನಿ ಆಗಿರೋ ಚಾರು ಅವ್ರು ಮಾತಾಡ್ತಾರೆ. ಅವ್ರ ಮಾತಿಗೆ ಎಲ್ಲ ಪ್ರೇಕ್ಷಕರು ತುಂಬಾ ಕಾಯ್ತಾ ಇರೋದ್ರಿಂದ ದಯವಿಟ್ಟು ಚಾರು ಮೇಡಮ್ ಅವ್ರು ಮಾತಾಡ್ಬೇಕು. ಜೋರಾಗಿ ಚಪ್ಪಾಳೆ ಬರ್ಲಿ. ಇಷ್ಟೆಲ್ಲ ಬಿಲ್ಡಪ್ ಬೇಡ ಇತ್ತು, ಬಟ್ ಪರವಾಗಿಲ್ಲ. ಸೊ ನಾವು ಇವ್ರ ಜೊತೆನೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಇಡ್ಲಿ ಆಗ್ಲಿ ಎಲ್ಲಾನು ಮನೇಲೆ ಮಾಡಿದಾರಂತೆ. ನಾನು ಹೋಟೆಲ್ದು ಅನ್ಕೊಂಡೆ, ಅಷ್ಟೊಂದು ಚೆನ್ನಾಗಿದೆ. ಆ್ಯಂಡ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿತ್ತು. ನಮ್ದು 2ನೇ ಸೀರಿಯಲ್ಸ್ ಅಂತೆ. ಸೊ ಫಸ್ಟ್ ಒನ್ ವಾಸ್ ವೆರಿ ಸಕ್ಸಸ್ಫುಲ್. ಸೆಕೆಂಡ್ ಒನ್ಗೆ ನಾವು ಇವಾಗ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಎಲ್ರೂ ತುಂಬಾ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಎಲ್ರೂ ಎಂಟರ್ಟೈನ್ ಮಾಡಬೇಕು ಅಂತ ಬಂದಿದ್ವಿ. ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡೋದಕ್ಕೆ ಬಂದಿದ್ವಿ. ಆ್ಯಂಡ್ ತುಮಕೂರಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಂತ ಕೇಳಿದ್ವಿ. ಯಾರಾದ್ರೂ ಫ್ಯಾನ್ಸ್ ತಟ್ಟೆ ಇಡ್ಲಿ ತಂದ್ಕೊಟ್ರೆ ತುಂಬಾ ಖುಷಿ ಆಯ್ತಾ. ಆಮೇಲೆ ಇಟ್ ವಾಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಇವಾಗ ರ್ಯಾಲಿ ಏನ್ ಮಾಡಿದ್ವಿ, ಅಂಡ್ ಜನ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಅಂಡ್ ಇವ್ರ ಫ್ಯಾಮಿಲಿ ಅವ್ರು ಕೂಡ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ನ. ಕೇಕ್ ಕಟ್ ಮಾಡಿಸಿದ್ರು. ಅಂಡ್ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಕ್ವೆಶನ್ಸ್ ಕೇಳಿದ್ರು. ನನ್ನಂತೂ ಸುಸ್ತಾಗ್ಬಿಟ್ಟೆ ಅವ್ರ ಕ್ವೆಶನ್ಸ್ ಕೇಳಿ. ಸೊ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ವೆರಿ ಮಚ್. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ನೀವು ಬೆಂಗಳೂರು ಬಂದಾಗ ನಮ್ಮ ಸೆಟ್ಟಿಗೆ ಬರ್ಬೇಕು, ಓಕೆನಾ? ಬರ್ತಾರಂತ. ಸೊ ಥ್ಯಾಂಕ್ ಯು. ಅವ್ನ್ ಮಾತೇ ಆಡಲ್ಲ, ಮೈಕ್ ತಿನ್ಬಿಡ್ತಾನ ಅವ್ನು. ಆಕ್ಚುಲಿ ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಅಂದ್ರೆ. ಸೊ ದಿಸ್ ವಾಸ್, ಇದು ನಮ್ ಪಾಂಪ್ಲೆಟ್ ಆಗಿತ್ತು. ಅದ್ರಲ್ಲಿ ಅವ್ನು ತೋರಿಸ್ತಾನೆ ನೀವ್ ಯಾರ್ಯಾರು ಅಂತ ಬಂದ್ಬಿಟ್ಟು. ನಾನು ಎಲ್ಲಿದ್ದೀನಿ ಅದ್ರಲ್ಲಿ. ಇದ್ಯಾರು? ಮಾಮ ಅಂತ, ರಾಮಾಚಾಮಿ ಅಂತ. ಮಾತಾಡು. ಅಯ್ಯೋ ಪಾಪ, ಅವನು ಇನ್ನೂ ಚಿಕ್ಕವನು. ಆಕ್ಚುಲಿ ಅದನ್ನೇ ಕ್ಯೂಟ್ ಆಗಿ ಹೇಳ್ತಿದ್ದಾನೆ. ರಾಮಾಚಾಮಿ ಅಂತ ಕರೀತಾ ಇದ್ದಾನೆ ಅವಾಗ್ಲಿಂದನು. ಸೊ ಥ್ಯಾಂಕ್ ಯು. ಇದು ನಮ್ಮ ಇವ್ರ ಫ್ಯಾಮಿಲಿಗೆ ಬಂದಿದ್ದ ಜರ್ನಿ. ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಇನ್ನು ನಾವು ಸ್ಟೇಜ್ ಮೇಲೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.